ಒಂದಿಷ್ಟು ತೊಗೊಳ್ತೀರಿ. ಆದರೆ ಉಳಿದ ಬೆಳೆಗಳನ್ನು ಇದೇ ಬೆಲೆಗೆ 9% ಹೆಚ್ಚು ಮಾಡಿ ತೊಗೊಳ್ಳೋರಿದ್ದಾರೆ ಈ ದೇಶದಲ್ಲಿ ಅಂತ. ವ್ಯಾಪಾರಿ ವರ್ಗ ಯಾರೂ ತೊಗೊಳ್ಳೋದಿಲ್ಲ. ಇದನ್ನು ಇನ್ನೂ ಸ್ಟ್ರೇಟ್ ಡೌನ್ ಮಾಡಿ ತೊಗೋತಾರೆ ವಿನಃ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರೈತ ಎಲ್ಲ ಬೆಳೆ ಬೆಳೆದ ಮನೇಲಿ ಇಟ್ಕೊಂಡು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಯಾಕೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಇವರು ಒಳ್ಳೆ ಬುದ್ಧಿವಂತರು, IAS ಅಧಿಕಾರಿ ಇದ್ದಂಥವ್ರು, ಅಶ್ವಿನಿ ವೈಷ್ಣವ್ ಅವರು ಬುದ್ಧಿವಂತರು, ಮಹಾನ್ ಬುದ್ಧಿವಂತರು ಇದ್ದಾರೆ ಈ ದೇಶದಲ್ಲೇ. ಆದರೆ ಈ ವಾಸ್ತವವನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗಂತ. ಹೌದು, ರೈತರು ಒಳ್ಳೆ ಬೆಂಬಲ ಬೆಲೆ ಕೊಟ್ರಿ, ಅದು ತೊಗೊಳೋರು ಯಾರು ರೀ, ಖರೀದಿ ಮಾಡೋರು ಯಾರು? ನೀವು ಸರ್ಕಾರ ಒಂದಿಷ್ಟು ತೊಗೊಳ್ತೀರಿ, ಎಲ್ಲನೂ ತೊಗೊಳ್ತೀರಾ? ಬೆಳೆದ ಬೆಳೆಗಳನ್ನೆಲ್ಲ ತೆಗೆದುಕೊಳ್ತೀರಾ? ಸರ್ಕಾರಕ್ಕೆ ಸಾಧ್ಯ ಅದಲ್ಲ ಅದೆಲ್ಲ. ಯಾಕಪ್ಪ ಅಂತಂದ್ರೆ FCA ನಮ್ಮದು ಗೋಡಾನುಗಳಿಲ್ಲ, ಅವು ತೆಗೆದುಕೊಂಡು ಇಡೋದಕ್ಕೆ. ಗೋಡಾನು ಕಟ್ಟಿಸಿಲ್ಲ ನೀವು ಎಲ್ಲಿ ಇಡೋದಕ್ಕಾಗಿ. ಮತ್ತು ಎಲ್ಲಿ ಹೋಗ್ಬೇಕು? ಇವೆಲ್ಲ ತೊಗೊಳ್ಳೋದೊಂದು ಸಂಕಟ, ತೊಗೊಂಬಂದು ಇಡೋದೊಂದು ಸಂಕಟ, ಸಂಗ್ರಹ ಮಾಡಿ. ಯಾಕಂದ್ರೆ ಸರ್ಕಾರಕ್ಕೂ ಪ್ರಮಾಣದಲ್ಲಿ ನೀವು ಈ ಗೋಡಾನುಗಳು ಕಟ್ಟಿಸಿಲ್ಲ, ಮತ್ತು ಇಡೋರು ಎಲ್ಲಿ ಅದನ್ನು? ಮತ್ತು ಪ್ರೈವೇಟ್ದವ್ರಂತ ಈ ರೇಟ್ ಕೊಟ್ಟು ತೊಗೊಳೋದಿಲ್ಲ. ಈಗ ನೋಡಿರಿ, 2300 ಅದ, 2300, 2024ರಿಂದ 2025 2300 ರೂಪಾಯಿ ರೇಟ್ ಇತ್ತು. ಅದು ನೀವು 9% ಹೆಚ್ಚು ಮಾಡಿ ಏನು ಮಾಡಿದ್ರಿ? 2369 ಭತ್ತಕ್ಕೆ ಮಾಡಿರಿ. ಮುಂದೆ 69 ಏರಿಸಿದ್ರಿ. ಇದ್ರಾಗ ಅಡ್ಡಿಲ್ಲ, ಏರಿಸಿದ್ರಿ. ಇದರ ಒಂದು ಕ್ವಿಂಟಲ್ಗೆ 2369 ಕೊಟ್ಟು ತೊಗೊಳ್ತಾರೆ. ಎಷ್ಟು ಜನ ತೊಗೊಳ್ತಾರಪ್ಪ ಈ ವ್ಯಾಪಾರಿಗಳು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದರೆ ನೀವು ಹೆಚ್ಚು ಮಾಡ್ತಾ ಇದ್ದೀರಿ, ಒಪ್ಪುವಂಥ ವಿಷಯ. ಅದೇ ಕಾಲಕ್ಕೆ ಭತ್ತ ಆಯ್ತು, ಆಮೇಲೆ ಭತ್ತ ಎಗ್ರೇಡ್ ಆಯ್ತು, ಜೋಳ ಆಯ್ತು, ಮಾಲ್ದಳ್ಳಿ ಜೋಳ ಆಯ್ತು, ಸಜ್ಜೆ ಆಯ್ತು. ಸಜ್ಜಿ 2625 ಕ್ವಿಂಟಲ್ಗೆ ಇಟ್ಟಿದ್ದೀರಿ, ಅದು ಹೆಚ್ಚು ಮಾಡಿದ್ರಿ. ಈಗ 2775 ಮಾಡಿದಿರಿ, 150 ಹೆಚ್ಚು ಮಾಡಿದಿರಿ. ಆದ್ರೆ ತೊಗೊಳೋರು ಯಾರು? ಸಜ್ಜಿ. ಯಾಕಂತಂದ್ರೆ ನೀವು ಅಷ್ಟು ಏರಿಸಿದ್ರಪ್ಪ ಅಂತಂದ್ರೆ ಸರ್ ಕ್ವಿಂಟಲ್ಗೆ ಏರಿಸಿದ್ರೆ ಕಿಲೋಕ್ಕೆ ಎಷ್ಟು ಬಂತು ನೋಡುವಂಥ ವಿಷಯ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಜನ ತೊಗೊಳೋರು ಯಾರು, ಖರೀದಿದಾರರು ಯಾರು? ಇವೆಲ್ಲ ಏರಿಸಿದ್ರಿ. ಕಬ್ಬಾಯ್ತು, ಉದ್ದಾಯ್ತು, ನೆಲಗಡಲೆ